ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ಮೀನು ಫ್ರೈ ಮತ್ತು ಮೀನು ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೆ. ನಾನು ಯಾವ ಥರ ಮೀನು ಫ್ರೈ ಮತ್ತು ಸಾಂಬಾರು ಮಾಡ್ತೀನಿ, ಇದು ಬಂಗಡೆ ಮೀನು ತೊಗೊಂಡಿದ್ವಿ, ಅದರದ್ದು ಮೀನು ಫ್ರೈ. ಜಾಸ್ತಿ ಏನು ಐಟಮ್ ಹಾಕೋದಿಲ್ಲ, ನಾನು ಸಿಂಪಲಾಗಿ ಹೇಗೆ ಮಾಡೋದು ಅಂತ. ಸ್ವಲ್ಪ ಅಚ್ಕಾರದ ಪುಡಿ, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಸ್ವಲ್ಪ ಉಪ್ಪು, ಮತ್ತು ನಾವು ಹಳ್ಳಿ ಕಡೆ ದೊಡ್ಡಲಿ ಹುಳಿ ಅಂತ ಹೇಳ್ತೀವಿ, ಅದನ್ನು ಹಾಕಿದ್ದೀನಿ ನಾನು. ನೀವು ನಿಂಬೆಹಣ್ಣು ಬರುತ್ತಲ್ಲ, ಲೆಮನ್ನು, ಅದನ್ನು ಹಾಕ್ಕೊಬೋದು. ನಾನು ಸ್ವಲ್ಪ ಅರ್ಧ kg ಮೀನಿಗೆ ಮಾಡ್ತಿರೋದು. ಅದು ದೊಡ್ಡ ದೊಡ್ಡ ಬಂಗಡೆ ಇತ್ತು, 2 ಮೀನಿಂದ ½ kg ಬಂದಿತ್ತು. ಅದರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇರೋದು. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, ಮತ್ತು ಹದ ಗೊತ್ತಿರುತ್ತಲ್ಲ ನಿಮಗೆ, ಅರಿಶಿನ ಪುಡಿ ಎಷ್ಟು ಹಾಕಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕಿದ್ದೆ, ಅರಿಶಿನ ಪುಡಿ, ಉಪ್ಪು, ಹುಳಿ ಹಾಕಿದ್ದೆ ಅಷ್ಟೇ. ಹಾಕಿ ಇದನ್ನು ಕಲಸಿ ಇಟ್ಕೊಳೋದು. ಫಸ್ಟಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತೀನಿ ನಾನು, ಫ್ರೈಗೆ ಚೆನ್ನಾಗಾಗುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹಾಕಿ ಅದನ್ನು ಕಲಸಿ ಚೆನ್ನಾಗಿ ಮ್ಯಾರಿನೇಟ್ ಆಗಲಿ ಅಂತೇಳ್ಬಿಟ್ಟು ತೆಗೆದು ಸೈಡಿಗೆ ಇಟ್ಕೊಂಡೆ. ಆಮೇಲೆ ಇದು ನೀನು ಎಣ್ಣೆಲಿ ತವಾ ಫ್ರೈ ಮಾಡೋದು. ತವಾ ಫ್ರೈ ಎಣ್ಣೆ ಹಾಕ್ಬಿಟ್ಟು ತವಾದಲ್ಲಿ ಕಾಸ್ಕೊಳ್ಳೋದು. ಮತ್ತು ಸ್ವಲ್ಪ ಸಣ್ಣ ಬಂಗಡೆ ಇತ್ತು, ಅದನ್ನು ಸಾಂಬಾರಿಗೆ ಒಂದು ಅರ್ಧ ಮುಷ್ಟಿ ಆಗೋಷ್ಟು ಕಾಯಿ ತುರಿ, ಒಂದು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, ಮತ್ತು ಅರಿಶಿನ ಪುಡಿ, ಮತ್ತು ಧನಿಯಾ ಪುಡಿ 1.5 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೆ. ಸ್ವಲ್ಪ ಮೆಂತೆ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಟೊಮೆಟೊ, ಒಂದು ಈರುಳ್ಳಿ, ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು. ಇದು ಒಗ್ಗರಣೆಗೆ ಅರ್ಧ ಈರುಳ್ಳಿ, ಅರ್ಧ ಟೊಮೆಟೊ. ಅದು ನಾನು ಎಣ್ಣೆ ಹಾಕಿ ಒಗ್ಗರಣೆ ಮಾಡೋದಿಲ್ಲ, ಸುಮ್ಮನೆ ಹಾಗೆ. ಮತ್ತು ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆ ಹುಳಿ. ಇದು ಟೊಮೆಟೊ ಈರುಳ್ಳಿ ಇರುತ್ತಲ್ಲ, ಅದ್ರ ಮೇಲೇ ಖಾರ ರುಬ್ಬಿ ಹಾಕ್ಕೊಳ್ಳೋದು. ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಬೇಕು ಖಾರನ. ತೆಳು ನಿಮಗೆ ಎಷ್ಟು ಬೇಕು ಅಂತ ಹೇಳಿಬಿಟ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ. ನೀರು ಎಷ್ಟು ಬೇಕು ಅಂತ ನೋಡಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ತೆಳು ಇಡ್ತೀನಿ, ಯಾಕಂದರೆ ನಾನು ಮಣ್ಣಿನ ಮಡಿಕೆಯಲ್ಲಿ ಮಾಡ್ತೀನಲ್ಲ, ಇದೇನು ಒಂದೇ ಹೊತ್ತಿಗೆ ಖಾಲಿ ಆಗೋದಿಲ್ಲ. ಹಾಗಾಗಿ ಇನ್ನೊಂದು ಹೊತ್ತಿಗೆ ಬಿಸಿ ಮಾಡೋಷ್ಟೊತ್ತಿಗೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ ಮಣ್ಣಿನ ಮಡಿಕೆಯಲ್ಲಿ. ಹಾಗಾಗಿ ಉಪ್ಪು ಹಾಕಿ ಹದ ಮಾಡಿಕೊಂಡು ಈಗ ಇದನ್ನು ಕುದಿಯೋಕೆ ಇಟ್ಕೊತಾ ಇದ್ದೀನಿ. ಇದನ್ನು ಒಂದು ಸತಿ ಟೇಸ್ಟ್ ನೋಡಿಬಿಟ್ಟು ಮುಚ್ಚಿಬಿಟ್ಟು ಕುದಿಯೋಕೆ ಇಡ್ತೀನಿ. ಮುಚ್ಚಿಡಬೇಕು, ಮುಚ್ಚಿ ಕುದಿಸಿದ್ರೆ ಸ್ವಲ್ಪ ಬೇಗ ಕುದಿಯುತ್ತೆ. ಹಾಗಾಗಿ ಇನ್ನು ಸ್ವಲ್ಪ ಹಾಗೆ ಕುದಿಯೋಕೆ ಬಿಟ್ಕೊಂಡು ಆಚೆ ಸೈಡು ಮೀನು ಫ್ರೈಗೆ ಹಾಕ್ಕೊಂಡಿದ್ದೆ. ಇದೀಗ ಸಾಂಬಾರು ಕುದೀತು, ಹಾಗಾಗಿ ಆ ಸಾಂಬಾರಿಗೆ ಮೀನು ಹಾಕ್ಕೊಂಡ್ಬಿಟ್ಟು ತಿರುಗಿಸ್ತಾ ಇದ್ದೀನಿ. ನಾನು ಸೌಂಟಲ್ಲಿ ತಿರುಗಿಸಲ್ಲ, ಸ್ವಲ್ಪ ಹಾಗೆ ಪಾತ್ರೆನೇ ಸ್ವಲ್ಪ ಶೇಕ್ ಮಾಡಿ ಇದು ಮಾಡ್ತೀನಿ, ಮೀನು ಪುಡಿ ಆಗುತ್ತೆ ಅಂತ ಅಷ್ಟೇ. ಮತ್ತು ಈಗ ಮೀನು ಆಗಿದೆ, ಅದು ಕುದ್ದಿದೆ. ನಾನು ಸ್ವಲ್ಪ ಫಾಸ್ಟಾಗಿ ಇದು ಮಾಡಿದ್ನಲ್ಲ. ಈಚೆ ಸೈಡು ಮೀನು ಫ್ರೈ ಏನಿಲ್ಲ, ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಬರುತ್ತಲ್ಲ, ಅದಕ್ಕೆ ಆಚೆ ಈಚೆ ಸ್ವಲ್ಪ ಡಿಪ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಇದು ಮಾಡ್ತೀನಿ, ಬೇಯಿಸ್ತೀನಿ, ಅದನ್ನು ಫ್ರೈ ಮಾಡ್ತೀನಿ. ಮೀನು ಸಾಂಬಾರಿಗೆ ಆಗಂಗೆ ರೊಟ್ಟಿ ಮಾಡ್ಕೊಂಡಿದ್ದೆ, ಕೈ ರೊಟ್ಟಿ. ಇದೇನಿಲ್ಲ, ಸ್ವಲ್ಪ ಅನ್ನ ಹಾಕಿಬಿಟ್ಟು ನೀರು ಹಾಕಿ ಉಪ್ಪು ಹಾಕಿ ನೀರನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು ಅನ್ನದ ಜೊತೆ. ನೀರು ಸ್ವಲ್ಪ ಕುದಿ ಬಂತು ಅನ್ನೋಷ್ಟೊತ್ತಿಗೆ ನೈಸ್ ಅಕ್ಕಿ ಹಿಟ್ಟಿರುತ್ತಲ್ಲ, ಅದನ್ನು ಹಾಕಿಬಿಟ್ಟು ತಿರುಗಿಸ್ಕೊಂಡು ಆರಿದ್ಮೇಲೆ ಈ ಥರ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಬೇಕು. ಚೆನ್ನಾಗಿ ನಾದ್ಕೊಂಡಾದಮೇಲೆ ಇದನ್ನು ನಾವು ಕೈಯಲ್ಲಿ ಮಾಡ್ತೀವಿ, ಹಾಗೆ ಕೈ ರೊಟ್ಟಿ ಅಂತ ಹೇಳಿ. ಈ ಥರ ಚೆನ್ನಾಗಿ ನೀರು ಹಾಕಿ ಇನ್ನೊಂದು ರೌಂಡ್ ಈ ಥರ ಚೆನ್ನಾಗಿ ಹದ ಮಾಡಿ ಚೆನ್ನಾಗಿ ರೌಂಡ್ ಮಾಡಿಬಿಟ್ಟು ಅದನ್ನು ಕೈಯಲ್ಲೇ ಹಾಗೆ ಅದಕ್ಕೆ ಶೇಪ್ ಕೊಡೋದು. ಈ ಥರ ನೀರು ಹಚ್ಕೊಂಡು ತಟ್ಟೆಗೆ ಹಚ್ಕೊಂಡು, ಈಗ ಎಣ್ಣೆ ಹಚ್ಕೊಂಡು ನಾವು ಹೇಗೆ ಮಾಡ್ತೀವಿ ಅದೇ ಥರ ನೀರು ಹಚ್ಕೊಂಡು ಈ ಥರ ಶೇಪ್ ಕೊಟ್ಟು ಅದನ್ನು ರೌಂಡ್ ಮಾಡ್ಕೊಳ್ಳೋದು. ಇಲ್ಲ ನಿಮಗೆ ಈ ಥರ ಬರಲ್ಲ ಅಂದರೆ ಇದು ಬರುತ್ತಲ್ಲ ಬಟರ್ ಪೇಪರು ಅಥವಾ ಎಣ್ಣೆದು ಕವರು, ಅದ್ರ ಮೇಲೇನು ಚೂರು ಎಣ್ಣೆ ಹಚ್ಕೊಂಡ್ಬಿಟ್ಟು
ಮಾಡ್ಕೊಬೋದು, ಹೀಗೆ ತಟ್ಕೊಬೋದು ಕೈಯಲ್ಲಿ. ಕಾವಲಿ ಬಿಸಿ ಆದಮೇಲೆ ಹಾಕ್ಕೊಳೋದು. ಕಾವಲಿ ಬಿಸಿ ಆದಮೇಲೆ ಹಾಕ್ಕೊಬೇಕು ಯಾವತ್ತೂ, ಇಲ್ಲ ಅಂತ ಹೇಳಿದ್ರೆ ಅದು ರೊಟ್ಟಿ ಏಳೋದಿಲ್ಲ. ನಾನು ಹಂಗೆ ಆ ಕಡೆ ಸೈಡು ಕಾವಲಿ ಇಟ್ಕೊಂಡು ಎರಡೂ ಕಡೆ ಸೈಡು ಬೇಯಿಸ್ಕೊಂಡೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹೀಗೆ ಎರಡು ಸೈಡನ್ನ ದೊಡ್ಡ ಉರಿ ಇಟ್ಕೊಂಡ್ಬಿಟ್ಟೆ ಬೇಯಿಸ್ಕೊಳ್ಳೋದು. ಚೆನ್ನಾಗಿ ಬೇಯಿಸ್ಬೇಕು ಎರಡು ಸೈಡೂ. ಇದಕ್ಕೆ ಒಲೆಯಲ್ಲಿ ಚೆನ್ನಾಗಾಗುತ್ತೆ, ಬೆಂಕಿ ಒಲೆ ಬರುತ್ತಲ್ಲ ಅದರಲ್ಲಿ ಇನ್ನೂ ಚೆನ್ನಾಗಾಗುತ್ತೆ ರೊಟ್ಟಿ. ಇದು ಮೀನು ಸಾಂಬಾರು, ಮೀನು ಫ್ರೈ ಮಾಡಿದ್ದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಬಾಯ್.